ಬಾಬಿ. ಹಲೋ. ಬಾಬು ಬಾದು. ಹೆಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಇಲ್ಲಿ ನೋಡಿ, ಇವಳು ಮಾಡೋದಕ್ಕೆ ಮಾತಾಡೋದಕ್ಕೆ ಬಿಡೋದಿಲ್ಲ. ಇವತ್ತು ನಾವು ಇವಳ 2.5 ತಿಂಗಳ ವ್ಯಾಕ್ಸಿನೇಷನ್ ಇದೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನನಗೆ ಇವಾಗಲೇ ಭಯ ಶುರುವಾಗಿದೆ, ಹೇಗಿರುತ್ತೆ ಕೊಟ್ಟಾದ್ಮೇಲೆ ಅಂತ. ಫಸ್ಟ್ 1.5 ತಿಂಗಳ ವ್ಯಾಕ್ಸಿನೇಷನಲ್ಲಿ ಸಿಕ್ಕಾಬಟ್ಟೆ ಹತ್ತಿದ್ಲು. ಒಂದು ದಿವಸ ಫುಲ್ ಅವಳ ಜೊತೆನೇ ಇರಬೇಕಿತ್ತು. ಸೊ ಇವತ್ತು ಹಾಗೆ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ, ಎಲ್ಲ ಕುಕಿಂಗ್ ಎಲ್ಲ ರೆಡಿ ಮಾಡಿ ಬೇಗನೆ ಹೋಗ್ತಾ ಇದ್ದೀವಿ. ಇವಾಗ ಬೇಗನೆ ಹೋಗ್ಬೇಕಂತೆ. ಹಾಗೆ ಸೊ ನಾವು ಅವಳಿಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫಸ್ಟ್ ಇದು ಕೊಡಿಸಿದ್ದು, ಹಾಗಾಗಿ ಈ ಸಲ ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾವು ಫಸ್ಟ್ ಟೈಮ್ ಇದನ್ನು ಕೊಡಿಸ್ತಾ ಇರೋದು. ಸೊ ಇಲ್ಲಿನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಇವಾಗ ಬೇಗ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಂತೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅದು ಬೇರೆ ಒಂದೇ ದಿವಸ ಇರೋದು, ಗುರುವಾರ ದಿವಸ ಮಾತ್ರ ಅವ್ರು ಕೊಡೋದು. ಹಾಗಾಗಿ ಇವಾಗ ರೆಡಿ ಆಗಿದ್ದೀವಿ. ಇವಳು ಮಾತ್ರ ಇವಾಗಲೇ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡಿದ್ದಾಳೆ, ಇನ್ನೂ ಓದಿಲ್ಲ. ಇಷ್ಟ ಇಲ್ಲ ಅವಳಿಗೆ. ಆಫ್ಟರ್ ಲಾಂಗ್ ಏನಿದ್ರು ಫುಲ್ ಪಾಪ ನನಗೆ ಕೋಪಿಸ್ಸೆ. ನಾವು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲ, ನಾವು ಗೌರ್ಮೆಂಟ್ ಹೆಲ್ತ್ ಸೆಂಟರಲ್ಲಿ ಕೊಡಿಸೋದು. ಅಲ್ಲಿ 50 ಜನಕ್ಕೆ ಮಾತ್ರ ಕೊಡೋದಂತೆ. ಅಂದರೆ ಗುರುವಾರ ಮಾತ್ರ ಕೊಡೋದು, 50 ಜನಕ್ಕೆ ಮಾತ್ರ. ಫಸ್ಟ್ ಬಂದವರಿಗೆ ಫಸ್ಟ್ ಕೊಡ್ತಾರಂತೆ. 50 ಜನಕ್ಕಿಂತ ಜಾಸ್ತಿ ಆದರೆ ಮತ್ತೆ ಕೊಡಲ್ಲ ಅಂತ ಹೇಳಿದ್ರು. ಅದು ಬೇರೆ 9 ಗಂಟೆಗೇನೆ ದೊಡ್ಡ ಕ್ಯೂ ಇದೆ ಅಲ್ಲಿ. ಹಾಗಾಗಿ ನಾವು ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ಆರಾಮದಲ್ಲಿದ್ದೆ, ಸ್ನಾನ ಎಲ್ಲ ಮಾಡಿಸಿ ಆರಾಮದಲ್ಲಿ ಹೋಗೋಣ ಅಂತ. ಬಟ್ ಇವರು ಒಂದ್ಸಲ ಚೆಕ್ ಮಾಡಿ ಬಂದರು. ನಮಗೆ ಹತ್ರದಲ್ಲೇ ಇದೆ ಅದು. ಹಾಗಾಗಿ ಒಂದ್ಸಲ ಚೆಕ್ ಮಾಡಿ ಬಂದಾಗ 9 ಗಂಟೆಗೆ ಅಂತ ಹೇಳಿದ್ರಲ್ವಾ. ಹಾಗಾಗಿ ನಾವು ಇವಳನ್ನ ಅರ್ಧಂಬರ್ಧ ಸ್ನಾನ ಮಾಡಿಸಿದ್ದೀನಿ. ಯಾಕೆಂದರೆ ಇನ್ನು ಒಂದು ದಿವಸ ಅಂತೂ ಸ್ನಾನ ಮಾಡಿಸೋದಕ್ಕಾಗಲ್ಲ, ಪೇಯ್ನ್ ಇರುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಒಂದು ದಿವಸ ಸ್ನಾನ ಮಾಡಿಸಿಲ್ಲ. ಹಾಗಾಗಿ ಸ್ವಲ್ಪ ಅಷ್ಟೊಂದು ಬಿಸಿ ನೀರು ಬಿದ್ದಿಲ್ಲ. ಹಾಗಾಗಿ ಇವಳು ಮಲ್ಗೂ ಇಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಒಳಗಡೆ ವಿಡಿಯೋ ಮಾಡಿಲ್ಲ, ವ್ಯಾಕ್ಸಿನ್ ಕೊಟ್ಟಾಯ್ತು ಅವಳಿಗೆ. ಏರು ಬಂಗಾರಿಗೂ ಕೂತುನೆ ಅಕ್ಕಲಿಗೆ ಪೆಟ್ಟು ಬಾಡ್ಗನಮ್ಮ ಅವೇ ಬೊಂಗುಲು ನಿಮ್ಮ ಕಾರು. ಅಯ್ಯೋಯ್ಯೋ, ಓ ಗಾಡ್, ಬಾತದ ಕಾರಿದ್ದೀನಿ. ಕುಜ್ಜಮ್ಮ ರೋಚಾವೇ ನಮ್ಮ. ಓಯ್ ಹುಡುಗಿ ಹುಡುಗಿ ನೋವಿಲ್ವನ ನಿಮ್ಗೆ ಇವತ್ತು? ಇಲ್ಲವಾ? ನೋವು ಮಾಡಿಲ್ವಾ ನಿನಗಿವತ್ತು? ಇಲ್ವಾ? ಅಯ್ಯೋ, ನಿನಗೆ ಸ್ಮೈಲ್ದ ಇಂಜೆಕ್ಷನ್ ಕೊಡ್ತೀರಾ? ಸ್ಮೈಲ್ ವ್ಯಾಕ್ಸಿನೇಷನ್ ಕೊಡ್ತೀರಾ? ಹ್ಯಾಪಿ ವ್ಯಾಕ್ಸಿನೇಷನ್ ಕೊಡ್ತೀರಾ? ನಿನಗೆ ಅಂದ ಬಂಗ್ರಿ ವ್ಯಾಕ್ಸಿನ್ ಕೊಡುವಾಗ ಮಾತ್ರ ಹತ್ತಿದ್ದು. ಅದಾಗಿ ಮನೆಗೆ ಬಂದಮೇಲೆ ಹ್ಯಾಪಿಯಾಗಿ ಇರಲು ನನಗೆ ಸಮಾಧಾನ ಆಯ್ತು. ಇವತ್ತು ಅಳೋ ಅಂಥದ್ದೇನು ಇರಲಿಕ್ಕಿಲ್ಲ, ಒಂದೇ ಕಲ್ಲಿಗೆ ಕೊಟ್ಟಿದ್ದು ಅಂತ. ಬಟ್ 1 ಗಂಟೆ ಆದಮೇಲೆ ಶುರು ಮಾಡಿಕೊಂಡ್ಲು, ಹೇಳೋದೇ ಬೇಡ ಅದ್ರ ಕತೆ. ಬೊಬ್ಬೆ ಹಾಕಿ ಮಲಗಿದಾಳೆ. ಸೊ ನಾವು ಈ ರೀತಿ ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟಾಗ ಹಾಳೆಯಲ್ಲಿ ಮಲಗಿಸ್ತೀವಿ. ಸೊ ಇದು ಅಮ್ಮ ಹೇಳಿಕೊಟ್ಟ ಐಡಿಯಾ. ಯಾಕೆ ಅಂದರೆ ಇದ್ರಲ್ಲಿ ಮಲಗಿಸಿದ್ರೆ ಒಂದು ಮಕ್ಕಳಿಗೆ ಆರಾಮಾಗುತ್ತೆ. ಯಾಕಂದರೆ ಪೇಯ್ನ್ ಇರುತ್ತೆ, ಆ ದಿವಸ ತುಂಬ ಪೇಯ್ನ್ ಇರುತ್ತೆ ಕಾಲು ಕೈಯೆಲ್ಲ ಅಲ್ವಾ. ಸೊ ನಾವು ಎತ್ಕೊಂಡಾಗ ಇನ್ನೂ ಪೇಯ್ನ್ ಆಗುತ್ತೆ ಅವರಿಗೆ, ಅವರ ಮೈ ಕೈ ನೋವಾಗುತ್ತೆ. ಇದನ್ನೇ ಎತ್ಕೊಂಡು ಹಾಲು ಕೊಡ್ಬೋದು ಆರಾಮದಲ್ಲಿ. ಹಾಗೆ ಹೀಗೆ ಮಲ್ಕೊಂಡಿದ್ದಾಗ ಈ ರೀತಿ ಎಲ್ಲ ಆಡಿಸ್ತಾ ಇದ್ರೆ ಹಾಗೆ ನಿದ್ದೆ ಮಾಡ್ತಾರೆ. ಸೊ ಇವಾಗ ಮತ್ತೆ ಕಿರಿಕಿರಿ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಹಾಗಾಗಿ ತೊಟ್ಲಿಯಿಂದ ಅವಳನ್ನು ಈ ಹಾಳೆಗೆ ಶಿಫ್ಟ್ ಮಾಡಿದ್ದೀವಿ ನಾವು. ತುಂಬ ದೊಡ್ಡದಿದೆ ಇದು. ಹಾಗೆ ಇದಕ್ಕೆ ಚೆನ್ನಾಗಿ ಬೆಡ್ ಎಲ್ಲ ಹಾಕಿ ಗೌರ್ಮೆಂಟಲ್ಲಿ ವ್ಯಾಕ್ಸಿನ್ ಕೊಡಿಸಿದ್ರೆ ಸಿಕ್ಕಾಪಟ್ಟೆ ಅಳ್ತಾರೆ,
ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ. ಸೊ ನಂಗೆ ಇದರ ಬಗ್ಗೆ ಗೊತ್ತಿತ್ತು. ನಾನು ಹಾಗಾಗಿ ಬೆಳಿಗ್ಗೆನೇ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಿಟ್ಟಿದ್ದೆ, ಅವಳ ಜೊತೆನೇ ಇರಬೇಕಾಗುತ್ತೆ ಅಂತ. ಅವಳ ಜೊತೆನೇ ಇದೆ ಕೂಡ. ಹಾಗೆ ಸ್ವಲ್ಪ ಹೊತ್ತು ಎದ್ದೊಳ್ಬೇಕಿದ್ರೆ ಈ ರೀತಿ ದಿಂಬನ್ನ ಇಡ್ತಾಯಿದ್ದೆ. ದಿಂಬು ನಾನು ಆ ದಿಂಬನ್ನ ಅಡಿಗೆ ಕೈಯೆಲ್ಲ ಇಟ್ಟು ಅವಳು ಮಲ್ಕೋತಾಳೆ. ಸಮ್ಟೈಮ್ ನಗು ಬರುತ್ತೆ, ಎಷ್ಟು ಸರ್ಕಸ್ ಮಾಡಬೇಕು ಅವ್ರಿಗೆ ಗೊತ್ತಾಗ್ದಂಗೆ ಎದ್ದೊಳ್ಬೇಕಂದ್ರೆ ಅಂತ. ನೆಕ್ಸ್ಟ್ ಡೇ ಕೂಡ ಪೇಯ್ನ್ ಇತ್ತು. ಹಾಗೆ 1.5 ತಿಂಗಳ ವ್ಯಾಕ್ಸಿನಲ್ಲಿ 2 ಕಾಲಿಗೆ 1 ಕೈಗೆಲ್ಲ ಕೊಡ್ತಾರೆ. ಸೊ ಆ ಟೈಮಲ್ಲಿ ಅವಳಿಗೆ ಮಾರನೇ ದಿವಸ ಸಾಯಂಕಾಲ ಹೊತ್ತಿಗೆ ಸರಿ ಹೋಯಿತು. ಈ ಸಲ 1 ಕಾಲಿಗೆ ಮಾತ್ರ ಕೊಟ್ಟಿತ್ತು. ಸೊ ಗುರುವಾರ ಕೊಟ್ಟಿತ್ತು, ಶನಿವಾರ ಬೆಳಿಗ್ಗೆ ಹೊತ್ತಿಗೆ ಸರಿ ಹೋಯಿತು. ಹಾಗೆ ಜ್ವರ ಬಂದಿತ್ತು, ಕಾಲು ಅಲ್ಲಾಡಿಸುವಾಗೆಲ್ಲ ಅಳ್ತಾ ಇದ್ಲು, ಪೇಯ್ನ್ ಇತ್ತು. ಸೊ ಐಸ್ ಕ್ಯೂಬು ಅಥವಾ ಒದ್ದೆ ಬಟ್ಟೆ ಇಟ್ಟೋಕೆ ಹೇಳಿದರು. ನಾವು ಒದ್ದೆ ಬಟ್ಟೆನ ಇಟ್ಟಿದ್ದು, ಹೇಗೆ ಅಂದರೆ ಲೂಸಾಗಿ ಕಟ್ಟಿ ಇಟ್ಟಿದ್ದೆ. ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟು ಜ್ವರ ಎಲ್ಲ ಬಂದು ಅದೆಲ್ಲ ಕಡಿಮೆ ಆಯಿತು. ಬಟ್ ವ್ಯಾಕ್ಸಿನೇಷನ್ ಕೊಟ್ಟ ಮರು ದಿವಸನೇ ಅವಳಿಗೆ ಕೋಲ್ಡ್ ಆ್ಯಂಡ್ ಕಫ್ ಸ್ಟಾರ್ಟ್ ಆಯಿತು. ಕೋಲ್ಡ್ ಕಾಮನಾಗಿ ಬರುತ್ತೆ, ಬಟ್ ಕಫ್ ಇರೋದ್ರಿಂದ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಷ್ಟೊಂದು ಹೆವಿ ಆಗಿಲ್ಲ. ಆದರೆ ನಾವು ನಮ್ಮ ಅಹಾನಿಗೆ ತೋರಿಸ್ತಾ ಇದ್ದ ಡಾಕ್ಟ್ರಿಗೆ ಕೇಳಿದ್ದು. ಹಾಗಾಗಿ ಅವರು ನಮಗೆ ಸಜೆಸ್ಟ್ ಮಾಡಿದ್ದೇನೆಂದರೆ ಒಂದ್ಸಲ ಡಾಕ್ಟ್ರ್ ಹತ್ರ ತೋರಿಸಿ ಅಂತ. ಅದೇ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅಂತ ಇದ್ವಿ, ಬಟ್ ಅವರು ಇರಲಿಲ್ಲ. ಸೊ ಹಾಗಾಗಿ ನಾನು ಮುಂಚೆ ಪ್ರೆಗ್ನೆನ್ಸಿಯಲ್ಲಿ ಹೋಗ್ತಾ ಇದ್ದೆ ಅಂತ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಇದ್ದೀವಿ. ಫಸ್ಟ್ ಟೈಮ್ ಅಲ್ಲಿ ಪೀಡಿಯಾಟ್ರಿಷಿಯನ್ ಹತ್ರ ಹೋಗೋದು. ಹೌದು, ನಿನ್ನ ಬಗ್ಗೆನೇ ಹೇಳ್ತಾರೆ. ಹೌದು ಹೌದು. ಸೊ ಅದೇ ಕಫ್ ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಬ್ರೀದಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಅದು ಮಾರ್ನಿಂಗ್ ಹೊತ್ತು ಏನು ಪ್ರಾಬ್ಲಮ್ ಇರೋದಿಲ್ಲ, ನೈಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅವಾಗ ಭಯ ಆಗುತ್ತೆ. ನಾವು ಕೂಡ ಒಂದು 2 ಡೇಸ್ ವೆಯ್ಟ್ ಮಾಡಿದ್ವಿ, ಹಾಗೇನೆ ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಆಗಿಲ್ಲ, ಕೆಮ್ಮು ಬರ್ತಾ ಇದೆ ಅವಳಿಗೆ. ಸೊ ಹಾಗಾಗಿ ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಮೆಡಿಸಿನ್ ಕೊಟ್ಟಿದ್ದಾರೆ, ರಿಕವರಿ ಆಗ್ತಾ ಇದ್ದಾಳೆ. ಹಾಗೆ ನಮ್ಮ ಮಗಳಿಗೆ 2.5 ತಿಂಗಳು ಜಾಸ್ತಿ ಆಯಿತು ಇವಾಗ. ಮತ್ತು ಏನಂದರೆ ಅವಳ ಕೈ ಬೆರಳುಗಳನ್ನೆಲ್ಲ ನೋಡೋದಕ್ಕೆ ಶುರು ಮಾಡಿದ್ದಾಳೆ. ಹೊಸದಾಗಿ ಅದು ಕಲ್ತ್ಕೊಂಡಿರೋದು. ಸೊ ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಮೊಬೈಲ್ ಹಿಡಿದೆ, ಅಷ್ಟೊತ್ತಿಗೆ ಡೈವರ್ಟ್ ಆಗೋದ್ಲು. ಇಷ್ಟೇ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.